ಆ ಡಿ ಸಿ ಇರ್ಬೋದಿಲ್ಲ, ವಾರ್ತಾಧಿಕಾರಿಗಳು ಆ ಪತ್ರಕರ್ತರು ಏನೊಂದು ಮನವಿ ಕೊಡ್ತಾರೆ ಅದಕ್ಕೆ ಸ್ಪಂದಿಸಿ ಅವರಿಗೆ ಒದಗಿಸಬೇಕಾದಂಥ ಕರ್ತವ್ಯ ಮಾನ್ಯ ಡಿ ಸಿ ಸಾಹೇಬರದು, ವಾರ್ತಾಧಿಕಾರಿಗಳು. ಅದು ಬಿಟ್ಕೊಂಡ್ಬಿಟ್ಟು ಯಾರಿಗೂ ಒಬ್ಬರಿಗೆ ಒಂದು ಆಸ್ತಿ ಬರ್ಕೊಟ್ಟ ರೀತಿಯಲ್ಲಿ ಹಕ್ಕು ಚಲಾವಣೆ ಆಗ್ತಾ ಇವತ್ತು ನನಗೆ ಬಹಳಷ್ಟು ನೋವಿನ ಸಂಗತಿ ಅಂದರೆ, ಒಬ್ಬ ಪತ್ರಿಕಾ ಸಂಘದ ರಾಜ್ಯಾಧ್ಯಕ್ಷರಾಗಿ ನಾನು ಎಲ್ಲಾದ್ರೂ ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ, ಹಿಂದೆ ತಮಗೆ ಗೊತ್ತಿದೆ ಬೀದರ್ ನಗರದಲ್ಲಿ ಒಬ್ಬ ಪತ್ರಕರ್ತರ ಮೇಲೆ ರಾತ್ರಿ 10 ಗಂಟೆಗೆ ಅಲ್ಲೇ ಆದಂಥ ಸಂದರ್ಭ ಒಬ್ಬ ಅರಣ್ಯಾಧಿಕಾರಿ ಹೊಡೆದಂಥ ಸಂದರ್ಭದಲ್ಲಿ ನಾನು ಹೋಗಿ ಪತ್ರಿಕಾಗೋಷ್ಠಿ ಮಾಡ್ಬೇಕಂದ್ರೂ ಆ ಪತ್ರಿಕಾಗೋಷ್ಠಿಗೆ 2,000 ಅಮೌಂಟ್ ಕಟ್ಟಿದ್ದೆ. ಆಯ್ತು ಕಟ್ಟೋದ್ರ ಜೊತೆಗೆ ಟಿಫನ್ನು ಒಂದು ವ್ಯವಸ್ಥೆ ಮಾಡ್ಬೇಕನ್ನೋ ಒಂದು ಮಾನದಂಡ ಇಟ್ಬಿಟ್ಟು 5,000 ವಸೂಲು ಮಾಡಿ. ಏನ್ರಿ ನಮ್ಮಂಥವ್ರಿಗೆ ಇವರು ಹಗಲು ದರೋಡೆ ಮಾಡ್ತಾರಂದ್ರೆ ಇವ್ರಿಗೆ ಯಾವನಾದ್ರೂ ಬರ್ಕೊಟ್ಟಿದ್ದಾರೆ ಈ ರೀತಿ ವಸೂಲು ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಬೇಕಂತ? ಇಲ್ಲ ಅವ್ರ ಸಂಪಾದಕರುಗಳು ಇಲ್ಲ ಪತ್ರಿಕೆ ಮಾಲೀಕರು ಏನಾದ್ರು ಆ ರೀತಿ ಆದೇಶ ಮಾಡಿದಾರ? ಇಲ್ಲ ಸರ್ಕಾರ ಏನಾದ್ರು ಆದೇಶ ಕೊಟ್ಟಿದಾರ ಪತ್ರಿಕಾಗೋಷ್ಠಿ ಇಷ್ಟ? ಯಾಕಂದ್ರೆ ಅವರಿಗೆ ಅವರು ತಮ್ಮ ಪತ್ರಿಕೆ ನಡೆಸೋದಿರ್ಬೋದು, ಇಲ್ಲ ಪತ್ರಿಕೆ ಮಾಲೀಕರುಗಳು ಸಂಬಳ ಕೊಡ್ತಾರಲ್ರಿ, ಅಲ್ಲಿ ನಿಮ್ಮ ಹಕ್ಕು ಪ್ರತಿಪಾದಿಸ್ರಿ. ಬಡವರು ನೊಂದಂತವ್ರ ಪರವಾಗಿ ದುಡ್ಡು ವಸೂಲುಗಳು ಮಾಡ್ತಾ ಅವ್ರ ರಕ್ತ ಆಗಿರ್ತಾ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ನಮ್ಮ ಮಾಧ್ಯಮದಲ್ಲಿ ಮಾಫಿಯಾ ಮಾಡುವಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ರಾಜ್ಯದ ಪತ್ರಕರ್ತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ಮುಂದಿನ ದಿನ ಇದು ಹಿಂಗೆ ಇರಲ್ಲ. ಇವತ್ತು ನಮ್ದು ಕೇವಲ 3 ವರ್ಷ ಆಗಿರ್ಬೋದು, ಇವತ್ತು 95 ವರ್ಷ 100 ವರ್ಷ ಇರುವಂಥ ಬಹಳಷ್ಟು ಸಂಘಟನೆಗಳು ರಾಜ್ಯದಲ್ಲಿದ್ದಾವೆ. ಸಂತೋಷ. ಎಲ್ಲರೂ ಒಗ್ಗಟ್ಟಿನಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾದು ಅನ್ಯಾಯ ಅಕ್ರಮಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಕೂಡ. ಅದು ಬಿಟ್ಟು ನಮ್ಮಲ್ಲೇ ನಾನೆಷ್ಟು ನೀನ್ ಬರಬೇಡ ಅನ್ನಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅಂತ ನನಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಪತ್ರಕರ್ತರನ್ನ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ಕಾಣಿ. ಇವತ್ತು ದೊಡ್ಡ ದೊಡ್ಡ ಚಾನಲ್ಗಳಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ದಿನಪತ್ರಿಕೆಗಳಿರ್ಬೋದು, ಇಲ್ಲ ಜಿಲ್ಲಾ ಮಟ್ಟದಿರ್ಬೋದು, ಸ್ಥಳೀಯ ಪತ್ರಕರ್ತರು, ಎಲ್ಲ ಪತ್ರಕರ್ತರು ಒಂದೇ. ಎಲ್ಲರಿಗೂ ನಮಗೆ ಮಾನದಂಡ ಸಿಗೋದು ನಮಗೆ ನವದೆಹಲಿಯಿಂದ RNI ಸಂಸ್ಥೆ ಇವತ್ತು PRGI ಆಗಿದೆ, ಅಲ್ಲಿಂದ ನಮಗೆ ಲೈಸೆನ್ಸ್ ಬಂದರೆ ಮಾತ್ರ ನಾವು ಅಧಿಕೃತವಾಗಿ ಪತ್ರಕರ್ತರು ಸಂಪಾದಕರು ಅಂತ ಆಗ್ತೀವಿ. ನಮ್ಮ ಬರಂತ ಸಂಚಿಕೆಗಳ ಅನುಗುಣವಾಗಿ ನಿಜವಾದ ನಾವು ಪತ್ರಕರ್ತರು ಅಲ್ಲ ಅಂತ ಜನ ನಮಗೆ ನಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗುತ್ತೆ. ಅದು ಬಿಟ್ಟು ಯಾರೋ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಮ್ಮ ನಾಳಕ್ಕೆ ಅವ್ರಿಗೆ ಅಧಿಕಾರ ಯಾವನು ಕೊಟ್ಟಿಲ್ಲ, ಯಾರು DC ಕೊಟ್ಟಿಲ್ಲ, RNI ಕೊಟ್ಟಿಲ್ಲ, ಮತ್ತೊಂದು ಕೊಟ್ಟಿಲ್ಲ. ನಮ್ಮ ಪತ್ರಕರ್ತ ಏನಾದರೂ ಪ್ರಶ್ನೆ ಮಾಡ್ಬೇಕಾದ್ರೆ DC ಅವ್ರು ಮಾಡಲಿ, ಅವ್ರಿಗೆ ಹಕ್ಕಿದೆ. ಅವ್ರಿಗೆ ಡಿಕ್ಲರೇಷನ್ ಕೊಡೋದಿರ್ಬೋದು, PRGI ಕಳಿಸೋದಿರ್ಬೋದು, ಅವ್ರಿಗೆ ಹಕ್ಕಿದೆ. ಅದಕ್ಕೆ ನಂದು ಎರಡನೇ ಮಾತಿಲ್ಲ. ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ PRGI ಅವ್ರು ಗೊತ್ತಿದ್ದಾರೆ, ಅವ್ರು ಪ್ರಶ್ನೆ ಮಾಡಲಿ. ಕಂಡವ್ರು ಯಾವ್ರಿ ಕೇಳಕ್ಕೆ, ನೀನ್ ಪತ್ರಕರ್ತ ಅಲ್ಲ, ನೀನ್ ನೋಡ್ಬಿಟ್ಟು ನಾವು ಕೊಡ್ತೀವಿ, ಇವ್ರಿಗೆ ಯಾವ ಅಧಿಕಾರ ಕೊಟ್ಟವನು? ನೀನು ಟ್ರಸ್ಟ್ ಇನ್ನೊಂದು ಮಾಡ್ಕೊಂಡಿದ್ರೆ ನಿನ್ ಮನೆಗೆ ಮಾಡ್ಕೋ, ಇಲ್ಲ ನಿಮ್ಮ ಮನೆ ನಿಮ್ಮ ಅಪ್ಪನ ಆಸ್ತಿ ಇತ್ತಂತಂದ್ರೆ ನೀನೊಂದು ಪತ್ರಿಕಾ ಭವನ ಮಾಡ್ಕೋ. ನಿನ್ನ ಸ್ವಂತ ಆಸ್ತಿನಾಗೆ ಮಾಡಿದ್ರೆ ನೀನ್ ನಿಬಂಧನೆ ಹಾಕು, ನಾನು ಒಪ್ತೀನಿ. ಅದು ಬಿಟ್ಟು ಸಾರ್ವಜನಿಕರು ಇಲ್ಲ ನಮ್ಮ ಟ್ಯಾಕ್ಸ್ ಇಂದ ಜನಪ್ರತಿನಿಧಿಗಳಿಂದ ಏನ್ ಕಟ್ಟಿರ್ತಾರೆ ಪತ್ರಿಕಾ ಭವನಗಳಿಗೆ, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಈ ಮುಖಾಂತರ ನಾನು ಇಡೀ ರಾಜ್ಯದಲ್ಲಿ ಏನು ಮೆರೀತಾ ಇದ್ದಾರೆ ಅವ್ರಿಗೆಲ್ಲರೂ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಹಳಷ್ಟು ಕಡೆ ಸರ್ಕಾರ ಸ್ವಾಮ್ಯದಲ್ಲಿ ಪತ್ರಿಕಾ ಭವನಗಳು ಏನಿದಾವಲ್ಲ, ಎಲ್ಲ ಕಡೆ ಬಹಳಷ್ಟು ಕಡೆ ಬೋರ್ಡ್ಗಳು ಹಾಕಿಬಿಟ್ಟಿದ್ದಾರೆ ನಮ್ಮ ಆಸ್ತಿ ತರ. ಅದು ಹೋಗ್ಲಾಡ್ಬೇಕು. ಅದನ್ನ ನಾನು CS ಹತ್ರನು ಒಂದು ಮನವಿ ಸಲ್ಲಿಸ್ಬಿಟ್ಟು ಅವ್ರನ್ನು ನಾನು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಮುಖಾಂತರ ಕರಿತೀನಿ. ಮುಂದಿನ ದಿನ ಎಲ್ಲ ಕಡೆ ಸರ್ಕಾರಿ ಪತ್ರಿಕಾ ಭವನ ಅಂತ ಮುಂದಿನ ದಿನ ಹಾಗೆ ಆಗ್ಬೇಕು. ಅಲ್ಲಿವರೆಗೆ ಹೋರಾಟ ನಿಲ್ಲಿಸಲ್ಲ. ಪ್ರತಿಯೊಬ್ಬ ಪತ್ರಕರ್ತರು ಯಾರಿದ್ದಾರೆ ನೈಜವಾಗಿ ಕಾರ್ಯನಿರ್ವಹಿಸಿದ ಪತ್ರಕರ್ತರು, RNI ಹೊಂದಿದಂತ ನಿರಂತರ ಸಂಚಿಕೆ ಬರಂತ ಪ್ರತಿಯೊಬ್ಬರು ಪತ್ರಕರ್ತರು, ಅವ್ರು ಯಾವುದೇ ರೀತಿಯಿಂದ ದಿನಪತ್ರಿಕೆ ಆಗಿರ್ಬೋದು, ವಾರ ಆಗಿರ್ಬೋದು, ಪಾಕ್ಷಿಕ ಆಗಿರ್ಬೋದು, ಮಾಸಿಕ ಆಗಿರ್ಬೋದು, ಚಾನಲ್ಗಳು ಆಗಿರ್ಬೋದು, ಅಧಿಕೃತವಾಗಿ ಪಡೆದಂತ ಯೂಟ್ಯೂಬ್ ವೆಬ್ಸೈಟ್ ಆಗಿರ್ಬೋದು, ಎಲ್ಲರೂ ಪತ್ರಕರ್ತರೇ. ಇವತ್ತು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿ ಇವತ್ತು ಯೂಟ್ಯೂಬರ್ಸ್ ಇರ್ಬೋದು, ವೆಬ್ಸೈಟ್ ಎಲ್ಲರೂ ಪತ್ರಕರ್ತ ಅಂತ ಕನ್ಸಿಡರ್ ಮಾಡಿದ್ದಾರೆ. ಅನೇಕ ರೀತಿಯಿಂದ ಅವರಿಗೂ ಸವಲತ್ತು ಸಿಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಾವು ನೀವಲ್ಲ ನಾವೆಲ್ಲ ಏನು ಹಳೇದೊಂದಿತ್ತು, ಅಜ್ಜ ಹಾಕಿದ ಆಲ್ದು ಮರ ಅಂತ ನೇಣು ಹಾಕಿರ್ತಿದ್ರು, ಆ ಪರಿಸ್ಥಿತಿ ಇವತ್ತಿಲ್ಲ. ದಯಮಾಡಿ ಅದರಿಂದ ಹೊರಗಡೆ ಬನ್ನಿ ಪತ್ರಕರ್ತರೆ. ಆ ರೀತಿ ಡಿಕ್ಟೇಟರ್ಶಿಪ್ ಇರೋಂಥ ಪತ್ರಕರ್ತರು ಅವರದ್ದು ಕಣ್ಣಿನ ಪೊರೆ ಕಿತ್ತಿ ಹೋಗುದು ಬರ್ಬೇಕಿಲ್ಲ. ಅಂದ್ರೆ ಮುಂದಿನ ದಿನ ನಾವು ಪತ್ರಕರ್ತರೆಲ್ಲ ಪಾಠ ಕಲಿಸುವಂತ ಪಾಠ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇತ್ತೀಚೆಗೆ ದಿನಾಂಕ 27/10 ಏನೊಂದು ಪತ್ರಿಕಾಗೋಷ್ಠಿ ನಡೀತಾ ಇತ್ತು, ಸುಗಮವಾಗಿ ಶಾಂತಿಯುತವಾಗಿ ನಡೆದಂತ ಪತ್ರಕರ್ತರಲ್ಲಿ ಕೆಲವರು
ಗಲಾಟೆ ಮಾಡ್ಬೇಕಂತ ಉದ್ದೇಶದಿಂದನೇ ಬಂದು ಇದೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದೆಲ್ಲ ಇಡೀ ನಮ್ಮ ಶಿವಮೊಗ್ಗ ನಗರದಲ್ಲಿ ಗೊತ್ತಿದೆ. ಅವತ್ತು ಯಾರು ಮಾಡಿದ್ದಾರೆ, ಅವ್ರ ಟ್ರಸ್ಟ್ ಅಧ್ಯಕ್ಷ ಇರ್ಬೋದು, ಅಲ್ಲಿರೋಂಥ ಅವ್ರ ರಿಪೋರ್ಟ್ ಇರ್ಬೋದು. ದಯಮಾಡಿ ಇವತ್ತು ಕಾನೂನು ಪಾಲನೆ ಮಾಡುವಂಥ ಅಧಿಕಾರಿಗಳು ಪ್ಲಸ್ ಟೀಚರು ಇದನ್ನ ಸಾಕ್ಷಿ ಸಮೇತ ಎಲ್ಲ ನಾವು ಎವಿಡೆನ್ಸ್ ಕೊಟ್ಟಿದ್ದೀವಿ. ದಯಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗಬೇಕಂತ ಈ ಸಂದರ್ಭದಲ್ಲಿ ನೇರವಾಗಿ ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೇನೆ. ಜೊತೆಗೆ ಈ ತಿಂಗಳು 20 ಒಳಗಡೆ ನಾವೇನು ಕೇಳಿದ್ವಿ ಅವ್ರ ಮೇಲೆ ಒಂದು FIR ಆಗಬೇಕು. ಜೊತೆಗೆ ಪತ್ರಿಕಾ ಭವನ ಈಗಾಗಲೇ ನಿವೃತ್ತ ನಮ್ಮ ನ್ಯಾಯಾಧೀಶರಿಂದ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಇವತ್ತೇನು ತನಿಖಾ ವರದಿ ಬಂದಿದೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಸರ್ಕಾರ ಸ್ವಾಮ್ಯದ್ದು, ಇದು ಪತ್ರಿಕಾ ಭವನ ಯಾವುದೇ ಟ್ರಸ್ಟಿಗೆ ಒಳಪಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಈಗ ಆಲ್ರೆಡಿ ನಿವೃತ್ತ ನ್ಯಾಯಾಧೀಶರು ವರದಿ ಕೊಟ್ಟಿದ್ದಾರೆ. ಆ ವರದಿ ಅನ್ವಯ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಿ ಪತ್ರಿಕಾ ಭವನ ಅಂತ ಹಾಕೊಂಡು ಎಲ್ಲ ಪತ್ರಕರ್ತರಿಗೆ ಕೊಡಿ. ಒಂದೇ ಸಂಘಟನೆಗೆ ಮೀಸಲಲ್ಲ, ನಾವು ಅದಕ್ಕೆ ಕೇಳಕ್ ಹೋಗಲ್ಲ. ಇದನ್ನು ಮಾಡಲೇಬೇಕು ಜಿಲ್ಲಾ ಅಧಿಕಾರಿಗಳು. ಒಂದು ವೇಳೆ ಮಾಡದ ಇದ್ರೆ ಇದೇ ತಿಂಗಳು 20ನೇ ತಾರೀಕಿಗೆ ಇಡೀ ನಮ್ಮ ರಾಜ್ಯಾದ್ಯಂತ ಇರುವಂತ ನಮ್ಮ ಕಾನಿಪ ಧ್ವನಿ ಪದಾಧಿಕಾರಿಗಳು ಜೊತೆಗೆ ನಮ್ಮ ಸದಸ್ಯರುಗಳೆಲ್ಲ ಒಟ್ಟುಗೂಡಿ ಅಹೋರಾತ್ರಿ ಧರಣಿ ಮಾಡಬೇಕಾಗ್ತಕ್ಕಂಥ ಈ ಸಂದರ್ಭದಲ್ಲಿ ನೇರವಾಗಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಗಮನ ತರಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೂ ಅನೇಕ ರೀತಿಯಿಂದ ಈಗಾಗಲೇ ದಾಖಲೆಗಳು ಸಮೇತ ನಮ್ಮ ಜಿಲ್ಲಾಧ್ಯಕ್ಷ ಆದ ಹಗಲು ರಾತ್ರಿ ಶ್ರಮವಹಿಸಿ ನಮ್ಮ ನಾಗರಾಜ್ ಅವರು ಈಗಾಗಲೇ ಅದನ್ನ ನಿರೂಪಿಸಿದ್ದಾರೆ ಕೂಡ. ದಾಖಲೆಗಳು ಸಮೇತ ಇದ್ದಾವೆ. ಒಂದು ಪತ್ರಿಕಾ ಭವನಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಫೈನಲ್ ಆಗಿ ಅಧಿಕಾರಿ ಇರುವಂಥದ್ದು, ಅದಕ್ಕೆ ನ್ಯಾಯ ನಿರ್ಣಯ ಮಾಡೋಂಥದ್ದು ಜಿಲ್ಲಾಧಿಕಾರಿ ಅಂತ ಸ್ಪಷ್ಟವಾಗಿ ನಮ್ಮಲ್ಲಿ ಕಾನೂನು ಏನಿದಾವೆ ಆದೇಶ ಕಾಪಿಗಳಿದ್ದಾವೆ. ನಿಮ್ಮನ್ನ ನಾನು ಆದೇಶ ನೋಡ್ಕೊಂಡ್ಬಿಟ್ಟು ಮುಂದುವರಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ವೇಳೆಗೆ ನೀವೇನಾದ್ರೂ ಡ್ಯೂಟಿ ಆಫ್ ನೆಗ್ಲೆಕ್ಟ್ ಏನಾದರೂ ಮಾಡಿದ್ರೆ ಇಷ್ಟೆಲ್ಲ ದಾಖಲೆಗಳು ಸಮೇತ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಖಚಿತವಾಗಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಫೈಲ್ ಆಗುತ್ತೆ. ನಿಜವಾಗಿ ನಿಮಗೆ ಒಂದು ಪಾಠ ಅಂತೂ ನಾವು ಕಾನಿಪದರಿಂದ ಕಲಿಸ್ತೀವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಹೋರಾಟಕ್ಕೆ ಹೆಚ್ಚಿನ ರೀತಿಯಾಗಿ ಅದನ್ನ ಇದು ಮಾಡಿ ನಿಮ್ಮ ಮರ್ಯಾದೆನ ನೀವು ಹಾಳು ಮಾಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪತ್ರಕರ್ತರಾದವರು ನಾವು ನ್ಯಾಯಸಮ್ಮತವಾಗಿ ಕೇಳ್ತಾ ಇದೀವಿ. ಇನ್ನು ಹೆಚ್ಚಿನ ವಿಚಾರಗಳನ್ನ ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮ ಮುಂದೆ ಹಂಚ್ಕೊಳ್ತಾರಂತ ಈ ಸಂದರ್ಭದಲ್ಲಿ ತಾವೆಲ್ಲ ಇವತ್ತು ಈ ಒಂದು ಅರ್ಥಪೂರ್ಣ ಪತ್ರಿಕಾಗೋಷ್ಠಿಗೆ ಬಂದು ಹಾಜರಿದ್ದು ಇವತ್ತೇನು ತಾವು ತಗೊಳ್ತಿದ್ರೆ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾರೆ.